ಹಾಯ್ ಹಲೋ, ನೀವು ನೋಡ್ತಿದ್ರೆ ಮಾಸ್ಮಾದೇವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಒಂದು JBL ಮೈಕ್ನ ಅನ್ಬಾಕ್ಸಿಂಗ್ ಮಾಡೋಣ. ವಾಯ್ಸ್ ಕ್ವಾಲಿಟಿ ಯಾವ ರೀತಿ ಇದೆ, ಅದನ್ನ ಎಷ್ಟು ರೂಪಾಯಿಗೆ ತಗೊಂಡೆ, ಎಲ್ಲಿ ತಗೊಂಡೆ, ಯಾವ ಕ್ವಾಲಿಟಿ ಇದೆ, ಯಾವ ಕಂಪ್ನಿದು ಅನ್ನೋದನ್ನ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಅಮೆಝಾನ್ನಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿರುವಂತಹ ಒಂದು JBL ಮೈಕ್ ಯಾವ ರೀತಿ ಇದೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಒಂದು ಬಿಲ್ ಕೊಟ್ಟವ್ರೆ, ನೋಡ್ತಾ ಇರ್ಬೋದು. ಅಮೆಝಾನ್ನಲ್ಲಿ ಆರ್ಡ್ರ್ ಮಾಡಿರುವಂತಹ ಒಂದು ಬಿಲ್ ಇದು. 409 ರೂಪಾಯಿಗೆ ಈ ಒಂದು ಮೈಕ್ನ ನಾನು ಪರ್ಚೇಸ್ ಮಾಡಿದ್ದು. ಈ ಬಾಕ್ಸ್ ಒಳಗಡೆ ಇನ್ನೂ ಏನೇನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಿಂಗೆ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಮೈಕ್ ಒಂದು ಕ್ಯಾರಿ ಪೌಚ್ನಲ್ಲಿ ಈ ಒಂದು ಮೈಕ್ನ ಇಟ್ಟವ್ರೆ. ಅದಕ್ಕಿಂತ ಮುಂಚೆ ಒಂದು ಯೂಸರ್ ಮ್ಯಾನುವಲ್ಲು ನೋಡ್ತಾ ಇರ್ಬೋದು. ಒಂದು ಯೂಸರ್ ಮ್ಯಾನುವಲು, ಇದರ ಹೆಸರು JBL CSLM10 ಲ್ಯಾವೆಲಿಯರ್ ಮೈಕ್ರೋಫೋನ್ ಅಂತ. ಈ ಯೂಸರ್ ಮ್ಯಾನ್ಯಲ್ ಈ ರೀತಿ ಇದೆ. ಆಮೇಲೆ ನಮಗೆ ಇದ್ರ ಜೊತೆಲಿ ಒಂದು 5% ಗಿಫ್ಟ್ ವಾಚರ್ ಕೂಡ ಕೊಟ್ಟವ್ರೆ. ನಾವು JBL.comನಲ್ಲಿ ಏನೇ ತೊಗೊಂಡ್ರು JBL Mic 5 ಅಂತ ಒಂದು ಕೋಡ್ನ ನಾವು ಎಂಟರ್ ಮಾಡಿದ್ರೆ 5% ಡಿಸ್ಕೌಂಟ್ ಸಿಗ್ತದೆ. ಈ ಒಂದು ಡಿಸ್ಕೌಂಟ್ ಕಾರ್ಡ್ ಕೂಡ ಇದರಲ್ಲಿ ಕೊಟ್ಟವ್ರೆ. ಆಮೇಲೆ TRS ಪಿನ್ TRS ಟು TRSಗೆ ಕನೆಕ್ಟ್ ಮಾಡೋ, ಕ್ಯಾಮ್ರಾಗೆ ಕನೆಕ್ಟ್ ಮಾಡೋಕ್ಕೆ ಒಂದು TRS ಕನೆಕ್ಟರ್ ಕೂಡ ಕೊಟ್ಟವ್ರೆ. ಇದಾದ ನಂತರ ನೋಡ್ತಾ ಇರ್ಬೋದು ಈ ಒಂದು ಕ್ಯಾರಿ ಪೌಚ್ ಒಳಗಡೆ ಏನೇನಿದೆ ಅಂತ ನೋಡೋಣ. ಡೈರೆಕ್ಟಾಗಿ ನಮ್ಗೆ ನೋಡೋಕೆ ಸಿಗ್ತದೆ. ಈ ಒಂದು ಮೈಕ್ ನೋಡ್ತಾ ಇರ್ಬೋದು, ಒಂದು ಲ್ಯಾವೆಲಿಯರ್ ಮೈಕ್, ಮೈಕ್, JBL ಮೈಕ್ ಥರ ಒಂದು ಒಳಗಡೆ ಬ್ಯಾಟ್ರಿ ಹಾಕ್ಕೊಂಡು ಆನ್ ಮಾಡೋ ಆ ಥರ ಯಾವುದೇ ಇಲ್ಲ. ಒಂದು ಕೇವಲ ಡೈರೆಕ್ಟಾಗಿ ಮೊಬೈಲ್ ಕನೆಕ್ಟ್ ಮಾಡುವ, ಕ್ಯಾಮ್ರಾಗೆ ಕನೆಕ್ಟ್ ಮಾಡುವಂತಹ ಒಂದು ಲ್ಯಾವೆಲಿಯರ್ ಮೈಕು ಈ ರೀತಿ ಸಿಗ್ತದೆ. ನೋಡ್ತಾ ಇರ್ಬೋದು JBL ಮೈಕ್ ಅಂತ ಬ್ರ್ಯಾಂಡ್ ಕೂಡ ಇದ್ರ ಮೇಲೆ ಮೆನ್ಷನ್ ಮಾಡವ್ರೆ. ಮತ್ತು ಇದರೊಳಗಡೆ ಇನ್ನೂ ಏನೇನಿದೆ ಅಂದರೆ, ಈ ಥರ ಒಂದು ಪ್ರಾಡಕ್ಟ್ ಸ್ಮೆಲ್ ಬರಬಾರ್ದು ಅಂದ್ಬಿಟ್ಟು, ಈ ಒಂದು ಪ್ರಾಡಕ್ಟ್ ಸ್ಮೆಲ್ ಬರದೇ ಇರಲಿ ಅಂದ್ಬಿಟ್ಟು ಈ ಥರ ಒಂದು ಏನು ಸಿಲಿಕಾ ಜೆಲ್ ಹಾಕಿರ್ತಾರೆ ಇದರಲ್ಲಿ. ಈ ಒಂದು ಕ್ಯಾರಿ ಪೌಚ್ ಕೂಡ ನೋಡೋಕ್ಕೆ ಚೆನ್ನಾಗಿದೆ. ಇದರಲ್ಲಿ JBLನ ಒಂದು ಸಿಂಬಲ್ ಕೂಡ ಹಾಕವ್ರೆ, ನೋಡ್ತಾ ಇರ್ಬೋದು. ಇಲ್ಲ ನಾ ಹೊರಗಡೆ ಹೋಗುವಾಗ ಮತ್ತು ಇದರಲ್ಲಿ ಮೈಕ್ನ ಯೂಸ್ ಮಾಡಿದಾದಮೇಲೆ ಇದರೊಳಗಡೆ ಹಾಕಿ ಕ್ಯಾರಿ ಮಾಡೋಕ್ಕೆ ಈ ಒಂದು ಕ್ಯಾರಿ ಪೌಚ್ ಕೊಟ್ಟಿರ್ತಾರೆ. ಈ ಮೈಕು 2 ಮೀಟ್ರ್ ಇದೆ. ಎಷ್ಟು ಮೀಟ್ರ್ ಇದೆ ಅಂದರೆ 2 ಮೀಟ್ರ್ ಇದೆ, ನೋಡ್ತಾ ಇರ್ಬೋದು. ಇಷ್ಟು ಉದ್ದ ಇದೆ, ನೋಡ್ತಾ ಇರ್ಬೋದು. ಈ ಒಂದು ಮೈಕು ಇಷ್ಟು ಉದ್ದ ಇದೆ ಅಂದರೆ 2 ಮೀಟ್ರ್ ಇದೆ. 2 ಮೀಟ್ರ್ ಇರುವಂತಹ ಈ ಒಂದು JBL ಮೈಕು ಯಾವುದೇ ರೀತಿ ತೊಂದರೆ ಇಲ್ದಂಗೆ ವ್ಲಾಗಿಂಗು, ವಾಯ್ಸ್ ಓವರು, ಕಂಪ್ಯೂಟ್ರ್ ಕೂಡ ಹಾಕ್ಕೋಬೋದು. ಈ ರೀತಿ ಹಾಕ್ಕೊಂಡು ಫಸ್ಟ್ ಒಂದು ತಗೊಂಡಿದ್ದೀನಿ ಮೋನೋ ಮೈಕ್ ಅಂತ, ಆ ರೀತಿ ಇದನ್ನು ನಾವು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಈ ಮೋನೋ ಮೈಕ್ ಬಂದು 1.8 ಮೀಟ್ರ್ ಇದೆ. ಅಂದರೆ 2 ಮೀಟ್ರಿಗೆ 20 ಮಿಲಿಮೀಟ್ರ್ ಕಮ್ಮಿ ಇದೆ. ಆದರೆ ಇದು 2 ಮೀಟ್ರು. ಈ ಒಂದು ಮೈಕ್ಗಿಂತ ಈ ಒಂದು ಮೈಕ್ ಜಾಸ್ತಿ ಉದ್ದ ಇದೆ. ವ್ಲಾಗಿಂಗ್ ಮಾಡೋಕ್ಕೆ ಒಳ್ಳೆ ಸೂಪರ್ ಕ್ರಿಸ್ಪಿ ಕ್ಲಿಯರ್ ಕ್ವಾಲಿಟಿ ಕೊಡುವಂತಹ ಒಂದು ಮೈಕ್ ಇದು. ನೋಡ್ತಾ ಇರ್ಬೋದು, ಒಂದು ವಿಂಡ್ ಶೇಡ್ ಕೂಡ ಕೊಟ್ಟವ್ರೆ. ನೋಡ್ತಾ ಇರ್ಬೋದು, ವಿಂಡ್ ಶೇಡ್ ಈ ಥರ ಇದೆ. ಮತ್ತು ಒಂದು ಬಟ್ಟೆಗೆ, ಕಾಲರ್ಗೆ ಈಗ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಕ್ಲಿಪ್ ಕೂಡ ಕೊಟ್ಟವ್ರೆ. ಒಂದು ಒಳ್ಳೆ ವಾಯ್ಸ್ ಕ್ವಾಲಿಟಿನ ಈ ಒಂದು ಮೈಕ್ ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತು ವಿಂಡ್ ಶೀಲ್ಡ್ ನೋಡ್ತಾ ಇರ್ಬೋದು ಈ ರೀತಿ ಇದೆ. ಮೈಕ್ ಮುಂದೆ ನೋಡ್ತಾ ಇರ್ಬೋದು ಒಂದು ಪ್ಲ್ಯಾಸ್ಟಿಕ್ ಬಿಲ್ಡ್ ಇದಾಗಿದೆ. ಪ್ಲ್ಯಾಸ್ಟಿಕ್ ಬಿಲ್ಡಿಂದ ಇದನ್ನು ಮಾಡವ್ರೆ. ಇದು ಮಾತ್ರ ಕ್ಲಿಪ್ ಮಾತ್ರ ಮೆಟಲ್ದು. ಇನ್ನು ಪೂರ್ತಿ ಮೈಕ್ ಏನಿದೆ ಅದು ಫುಲ್ ಪ್ಲ್ಯಾಸ್ಟಿಕ್ ಬಿಲ್ಡ್ ಆಗಿದೆ. ಪ್ಲ್ಯಾಸ್ಟಿಕ್ ಬಿಲ್ಡ್ ಆಗಿದ್ರು ಕೂಡ ಒಂದು ಒಳ್ಳೆ ಕ್ವಾಲಿಟಿ ವಾಯ್ಸ್ನ ಇದು ಪ್ರೊಡ್ಯೂಸ್ ಮಾಡ್ತದೆ. ಯಾವುದೇ ರೀತಿ ಇದನ್ನ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ನಲ್ಲಿ ಈ ಒಂದು ಮೈಕ್ನ ನಾನು ಆರ್ಡ್ರ್ ಮಾಡಿದ್ದು.
ನೋಡ್ತಾ ಇರ್ಬೋದು ಈ ರೀತಿ ಇದೆ. ಇದರ ವಾಯ್ಸ್ ಕ್ವಾಲಿಟಿ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಹಲೋ, ನೀವು ನೋಡ್ತಿದ್ದೀರಾ ಮಾಸ್ಮಾದೇವ ಯೂಟ್ಯೂಬ್ ಚಾನಲು. ಈ ಒಂದು ನಾನು ಮೋನೋ ಮೈಕ್ನಲ್ಲಿ ಮಾತಾಡ್ತಾ ಇರೋ ವಾಯ್ಸ್ ಕ್ವಾಲಿಟಿ ಇದು. 1 2 3 ಮೈಕ್ ಟೆಸ್ಟಿಂಗ್, 1 2 3 ಮೈಕ್ ಟೆಸ್ಟಿಂಗ್, 1 2 3 ಮೈಕ್ ಟೆಸ್ಟಿಂಗ್, 1 2 3 ಮೈಕ್ ಟೆಸ್ಟಿಂಗ್. ಈಗ ನೋಡ್ತಿದ್ದೀರಲ್ಲ, ಇದು JBL ಮೈಕ್ನಲ್ಲಿ ಮಾತಾಡ್ತಾ ಇರೋದು. ವಾಯ್ಸ್ ಕ್ವಾಲಿಟಿ ಮೋನೋ ಮೈಕ್ಗಿಂತ ಈ ಮೈಕ್ ಯಾವ ರೀತಿ ಡಿಫ್ರೆನ್ಸ್ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ವಾಯ್ಸ್ ಕ್ವಾಲಿಟಿ ಈಗ ಮಾತಾಡ್ತಾ ಇದ್ದೀನಲ್ಲ, ಈ ಒಂದು JBL ಮೈಕ್ನಲ್ಲಿ ಮಾತಾಡ್ತಾ ಇರೋದು 2 ಮೀಟರ್ ಇರುವಂಥ ಒಂದು JBL ಮೈಕು CSLM10 ಲ್ಯಾವಿಲಿಯರ್ ಮೈಕ್ರೋಫೋನಿಂದ ಮಾತಾಡ್ತಾ ಇರೋದು. ಮೈಕ್ ಟೆಸ್ಟಿಂಗ್ 1 2 3 ಮೈಕ್ ಟೆಸ್ಟಿಂಗ್ 1 2 3 1 2 3 ಮೈಕ್ ಟೆಸ್ಟಿಂಗ್ 1 2 3. ಹಾಯ್ ಹಲೋ, ನೀವು ನೋಡ್ತಾ ಇದ್ದೀರಾ ಮಾಸ್ಮಾದೇವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೈಕ್ ಟೆಸ್ಟ್ 1 2 3 ಮೈಕ್ ಟೆಸ್ಟಿಂಗ್ 1 2 3 ಮೈಕ್ ಟೆಸ್ಟಿಂಗ್ 1 2 3 ಮೈಕ್ ಟೆಸ್ಟಿಂಗ್ ಮತ್ತು ಅದ್ರ ಕ್ವಾಲಿಟಿ ಎಷ್ಟು ರೂಪಾಯಿ ತೊಗೊಂಡೆ, ಎಲ್ಲಿ ತೊಗೊಂಡೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳ್ಕೊಂಡ್ರೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದೇ ರೀತಿ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.